ಮತ್ತು ವೈಲ್ಡ್ ಭೀಮಾ ಹೋದಾಗ ನೀವು ಇರ್ಲಿಲ್ವಾ ಆಗ? ಇಲ್ಲ, ಮನೇಲಿ ನಾನಿದ್ದೆ. ನಾನು ಅಮ್ಮ ಅಪ್ಪ ಇದ್ವಿ. ಅಮ್ಮ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ, ನಾನು ನೈಟ್ ಲೇಟಾಗಿ ಬಂದಿದ್ದೆ. ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಜೀಪ್ ಸ್ಟಾರ್ಟ್ ಮಾಡಿದ್ರು, ಜೀಪ್ ಸ್ಟಾರ್ಟ್ ಆಗಲಿಲ್ಲ. ಬೈಕ್ ಸ್ಟಾರ್ಟ್ ಮಾಡಿದ್ರು, ಬೈಕ್ ಸ್ಟಾರ್ಟ್ ಆಗಲಿಲ್ಲ. ಇದೇನು ಯಾವುದು ಸ್ಟಾರ್ಟ್ ಆಗ್ತಿಲ್ವಲ್ಲ ಅಂತ ಹೇಳಿ ನಾನು ಅವಾಗ ಎಷ್ಟಾಯ್ತು, ಜೀಪ್ ಸ್ವಲ್ಪ ಲಾಂಗ್ ಶೆಲ್ಫ್ ತಾಳ್ತಿತ್ತು. ದಿನ ಸ್ಟಾರ್ಟ್ ಆಗ್ತಿದ್ದು ಜೀಪ್, ಇವತ್ತಾಗಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಅಂತ ಹೋದೆ. ಅಷ್ಟರಲ್ಲಿ ಜೀಪ್ ಹೆಂಗ ಸ್ಟಾರ್ಟ್ ಮಾಡಿದ್ರು, ಹೋಗಿ ಬಿಟ್ಬಿಟ್ಟು ಬಂದ್ರು ಬಸ್ಗೆ. ಎಲ್ಲ ಒಟ್ಟಿಗೆ ಹೋಗ್ತಿದ್ರು ನಮ್ಮೂರಿಂದ. ಯಾವ ಸೈಡ್ ಅದು? ಇದು ಜೇನ್ಕಲ್ ಬೆಟ್ಟ, ಅರಸೀಕೆರೆಗೆ ಬಂದ್ರು. ನನ್ನನ್ನು ಎಪ್ಸಿದ್ರು. ಬಾ, ನೈಟ್ ಲೇಟ್ ಆಗೈತೆ, ತಿಂಡಿ ತಿನ್ನೋದು. ಪೂಜೆ ಮಾಮೂಲಿ ಯಥಾ ಪ್ರಕಾರ ಪೂಜೆ ಅಂದರೆ ಬೆಳಗ್ಗೆ ಪೂಜೆ ಮಾಡಿದ್ದು ಅಂದ್ರೆ ಫಿಕ್ಸು. ಪೂಜೆ ಮಾಡಿಬಿಟ್ಟು ನನಗೂ ತಿಂಡಿ ಹಾಕೊಂಡು ಬಂದರು. ಇಬ್ಬರಲ್ಲಿ ಕೂತ್ಕೊಂಡು ಮಾತಾಡ್ಬಿಟ್ಟು ಎಲ್ಲಿಗೆ ಹೋಗ್ತೀಯಾ ಅಂತ ನನ್ನ ಕೇಳಿದ್ರು. ನಾನು ನಮ್ಮ ಊರವನಿಗೊಬ್ಬರು ಆಪ್ರೇಷನ್ ಆಗಿತ್ತು, ಅಲ್ಲಿಗೆ ಹೋಗ್ತೀನಿ ಅಂದೆ. ಬಾ, ಅಲ್ಲಿ ಆನೆ ಇದು ಭೀಮಗೆ ಸ್ವಲ್ಪ ಟ್ರೀಟ್ಮೆಂಟ್ ಇದೆಯಲ್ಲ, ಅಲ್ಲಿಗೆ ಬರಲ್ವಾ ಅಂದರು. ನೀವು ಹೋಗಿರಿ, ಬರ್ತೀನಿ ಅಂತಂದರೆ ಎಲ್ಲದಕ್ಕೆ ಲೋಕಲಲ್ಲಿ ಕ್ಯಾಂಪ್ ಇದ್ರೆ ಕರೆಯೋರು, ಬಾ ನೋಡುವಂತೆ, ಆನೆ ಬಗ್ಗೆ ಇಂಟ್ರೆಸ್ಟ್ ನನಗಿತ್ತಲ್ಲ, ಹಂಗಾಗಿ ಕರಿತಿದ್ರು. ಸರಿ ಜೋಪಾನ ಅಂತ ಹೇಳಿದೆ. ಮತ್ತು ಅವತ್ತು ಹೋಗ್ಬೇಕಾದ್ರೆ ಜೀಪ್ನೇನೋ ಒಳಗಡೆ ನಿಲ್ಸೋ ಅಂದರು. ಬೈಕಲ್ಲಿ ಹೊರಟರು. ನಾನು ಅವ್ರು ಯಾವ ಶರ್ಟ್ ಹಾಕಿದ್ದಾರೆ ಅಂತ ನೋಡಲಿಲ್ಲ. ಒಳಗಡೆಯಿಂದಾನೆ ಆಯ್ತು ಹೋಗಿ ಬನ್ನಿ ಅಂತ ಅಂದೆ. ಶರ್ಟ್ ಏನಾರು ನೋಡಿದ್ರೆ ನಾವು ಯಾವಾಗಲೂ ಕಾಕಿ ಕಲರು ಅದನ್ನ ಹಾಕೋಗಿ ಅಂತ ಏನಾರು ಅಡ್ವೈಸ್ ಅವ್ರು ಅದು ಬ್ಲೂ ಅಲ್ಲಿ ಹೊಡೆದಿದ್ದಾರೆ. ಅದೇ ಶರ್ಟ್ ಅಲ್ಲಿ ಸುಮಾರು ಆನೆಗಳನ್ನ ಹೊಡೆದಿದ್ದಾರೆ. ಅವರು ಮಿಲಿಟರಿ ಪ್ಯಾಂಟು ಬ್ಲೂ, ಸ್ವಲ್ಪ ಗ್ರೀನ್ ಬ್ಲೂ, ಅದೇನು ಫುಲ್ ಬ್ಲೂ ಅಲ್ಲ, ಗ್ರೀನ್ ಬ್ಲೂ, ಸ್ವಲ್ಪ ಪ್ಯಾರೆಟ್ ಗ್ರೀನ್ ತರ. ಮತ್ತೆ ಫೋನ್ ಮಾಡಿದೆ ಮನೆಗೆ, ಎಲ್ಲಿ ಇಡ್ಬೇಕಂತ. ಅಲ್ಲೆಲ್ಲ ಇಟ್ಟೋಗು, ಆನೆ ಹತ್ರ ಇದ್ದೀನಿ ಅಂತ ಪಿಸು ವಾಯ್ಸಲ್ಲಿ ಮಾತಾಡಿದ್ರು. ಆಮೇಲೆ ಆಯ್ತು, ನಾನು ಸಕಲೇಶ್ಪುರ ಹೋಗಿದ್ದೆ. ಫೋನ್ ಬಂತು. ಫೋನ್ ಬಂದಾಗ ಆನೆಗೆ ಹಿಂಗೆ ಅಟ್ಯಾಕ್ ಮಾಡಿದೆ ಅಂತ ಹೇಳಿದ್ರು. ಆನೆ ಅಟ್ಯಾಕ್ ಮಾಡಿದೆ ಅಂತ ಹೇಳಿದಾಗ ನನಗೆ ಫಿಕ್ಸ್ ಗೊತ್ತಾಯ್ತು. ಯಾಕಂದ್ರೆ ಇಷ್ಟು ವರ್ಷನೂ ಆನೆಗೆ ಸಿಕ್ಕಿಲ್ಲ. ಮತ್ತೆ ಎಂತೆಂಥ ಇದನ್ನೇ ಬಚಾವಾಗಿದ್ದಾರೆ. ಇವಾಗ ಸ್ವಲ್ಪ ಏಜು ಆಗಿತ್ತು. ಟೋಟಲ್ ಅದೇ ಅವ್ರ ಹಣೆಯಲ್ಲಿ ಅದೇ ಬರ್ದಿತ್ತು ಅಂತ ಅನ್ಸುತ್ತೆ. ಇಷ್ಟು ವರ್ಷ ರಿಟೈರ್ಡ್ ಆಗೋವರೆಗೂ ಆನೆ ಇದ್ರಲ್ಲಿ ಓಡಾಡಿ 65 ವರ್ಷದಲ್ಲೂ ಹೋಗಿ ಒಂದು ಇದು ಮಾಡ್ತಾರೆ. ಅವರು ನನ್ನ ಪ್ರಕಾರ, ನನ್ನ ಅಪ್ಪ ಅಂತ ಹೇಳಲ್ಲ, ಅಪ್ಪ ಅಂತ ಇದು ಮಾಡೋಕ್ಕಲ್ಲ. ಅವರು ಅಲ್ಲಿ ಆನೆಗೆ ತಪ್ಸಕ್ಕೆ ನೆಗ್ದಿದ್ದಾಗ್ಲಿ ಎಲ್ಲ ಸರಿ ಇದೆ. ಆನೆ ಸ್ಟ್ರೈಟ್ ಓಡ್ ಬರ್ತವೆ. ಸ್ವಲ್ಪ ಕ್ರಾಸ್ ಆದರೆ ಸ್ವಲ್ಪ ಆನೆನೂ ಸೋಮಾರಿನೇ. ಸ್ವಲ್ಪ ಫ್ಲೆಕ್ಸಿಬಲ್ ಇದ್ರೆ ಮಾತ್ರ ಆನೆ ಹಿಡಿಯೋ ಜಾಗ ಎಲ್ಲ ನೋಡ್ತವೆ. ಸ್ವಲ್ಪ ಅಲ್ಲಿ ಕಷ್ಟ ಆಯ್ತು ಅಂದ್ರೆ ದಾರಿ ಚೇಂಜ್ ಮಾಡ್ತವೆ. ಅಪ್ಪ ನೆಗ್ದಿರೋ ಹತ್ರ ತುಂಬ ಡೀಪು ಇದೆ. ನೀವು ಟಾರ್ಗೆಟ್ ಮಾಡಿ ಬಂದಂಗೆ ಆಯಿತು. ಟಾರ್ಗೆಟ್ ಮಾಡಿ ಇದಾಯಿತು. ಸ್ವಲ್ಪ ತುಂಬ ದಿನದಿಂದ, ನೀವು ಹಳೆ ಒಂದು ವಿಡಿಯೋ ನಿಮಗೆ ಕಳಿಸ್ತಿದ್ದೀನಿ ನೋಡಿ, 2 ವರ್ಷದ ಹಿಂದೆನೂ ಇದು ಅಪ್ಪನ ಟಾರ್ಗೆಟ್ ಮಾಡಿ ಬೆರೆಸಿತ್ತು. ಇದು ಅಂತಲ್ಲ, ತುಂಬ ಸಲ ಬೆರೆಸಿತ್ತು. ಬಟ್ ವಾಸನೆ ಸ್ಮೆಲ್ ಹಿಡಿದಿರ್ತವೆ ಆನೆಗಳು. ಇದು ಒಂದಾಯ್ತು. 2000 ಇಂಬ್ಳಿ ಬೆಟ್ಟದಲ್ಲಿ ಆನೆ ಕ್ಯಾಂಪ್ ಮಾಡ್ಬೇಕಾದ್ರೆ ರಾಜೇಂದ್ರ ಅಂತ ಒಂದು ಆನೆಗೆ ಡಾಟ್ ಮಾಡಿದ್ರು. ರಾಜೇಂದ್ರ ಅಲ್ಲ, ಸಾರಿ, ವಿಕ್ರಮನು ಇದೇ ತರ ಅಟ್ಟಿಸ್ಕೊಬಂದು ಇದೇ ಡಾಟ್ ಮಾಡಿ ಅದನ್ನ ಹಿಡಿದಿದ್ರು. ಅವತ್ತಿನ ಸ್ಮೆಲ್ನ ಹಿಡ್ಕೊಂಡು ಆನೆ ಎಲ್ಲ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಅಪ್ಪಾಜಿ ಮೇಲೆ ಅಟ್ಯಾಕ್ ಮಾಡಿತ್ತು. ಸ್ಮೆಲ್ಲು, ಅದ್ರ ನೆನಪಿನ ಶಕ್ತಿನೇ ಸ್ಮೆಲ್ ಅಲ್ವಾ, ಹಿಡಿದಿರುತ್ತೆ. ನಾಯಿಗಾಗ್ಲಿ ಪ್ರಾಣಿ ಇದನ್ನ ಆನೆಗಾಗ್ಲಿ ಸ್ವಲ್ಪ ಸ್ಮೆಲ್ ಅಲ್ಲಿ ಕಂಡು ಹಿಡಿದ್ಬಿಡು. ಅದಕ್ಕೂ ಮುಂಚೆ ಏನಾದ್ರು ಮತ್ತೆ ಟ್ರೀಟ್ಮೆಂಟ್ ಹೋಗಿದ್ರಾ ವೆಂಕಟೇಶಣ್ಣ? ಲಾಸ್ಟ್ ವೀಕು ಒಂದು 10 days ಬ್ಯಾಕು ಸಕಲೇಶ್ಪುರದಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ಮಾಡಕ್ ಹೋಗಿದ್ರು. ಅದು ಆಗಿತ್ತು ಟ್ರೀಟ್ಮೆಂಟ್ ಮತ್ತೆ ಫೈಟ್ ಮಾಡ್ಕೊಂಡಿತ್ತು ಅನ್ಸುತ್ತೆ. ಅದು ಅವಾಗ ಕ್ಯೂರ್ ಆಯ್ತಿತ್ತು ಗೊತ್ತಾ. ಫಸ್ಟ್ ಟೈಪ್ ಬರ್ತಿತ್ತು. ಲದ್ದಿ ಹಾಕಿದಾಗ ಲದ್ದಿ ಒಳಗಡೆಯಿಂದ ಫಸ್ಟ್ ಬರ್ತಿತ್ತು. ಇವ್ರು ನೈಟ್ ಎಲ್ಲ ತುಂಬಾ ಯೋಚನೆ ಮಾಡ್ತಿದ್ರು, ಅಯ್ಯೋ ಪಾಪ ಸತ್ತಾಗ್ಬಿಡುತ್ತಲ್ಲ, ಹುಳ ಬಿದ್ರೆ ಇನ್ನ ಆಗಲ್ಲ ಅದನ್ನ ಅವಾಯ್ಡ್ ಮಾಡಕ್. ಹುಳ ಏನಾರು ಒಳಿಕೋಯ್ತು ಅಂದ್ರೆ ಅದೇನ್ ಮೋಷನ್ ಮಾಡುತ್ತೆ ಆ ಜಾಗದಲ್ಲೇ ಅದು ಗಾಯ ಆಗಿರೋದ್ರಿಂದ, ಹುಳ ಜಾಸ್ತಿ ಒಳಿಕೋಯ್ತು ಅಂದ್ರೆ ಕಳ್ಳಿಗೆಲ್ಲ ಇದಾಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಆನೆ ಬದುಕಲ್ಲ. ಒಂದು ವಿಡಿಯೋ ಇತ್ತಲ್ಲ ಕೆಸರಲ್ಲಿ ಇದ್ ಮಾಡ್ತಾ. ಅದೇ ಅದಾದ್ಮೇಲೆ ಟ್ರೀಟ್ಮೆಂಟ್ ಆಗಿತ್ತು. ಮತ್ತೆ ಏನು ಎಲ್ಲಿ ಅದು ಟಾಯ್ಲೆಟ್ ಮಾಡಿದ್ರು ಇಷ್ಟು ಪಸ್ ತರ ಬಿರ್ತಿತ್ತು. ಇವರು ಇದ್ರು, ವಿಕ್ರಮ್ ಗೌಡ್ರು ಇದ್ರು. ಇದ್ರು ಅವ್ರು ಇದ್ರು, ವಿಕ್ರಮಣ್ಣನೂ ಇದ್ರು. ವಿಕ್ರಮಣ್ಣ ಅಪ್ಪಾಜಿನೇ ತುಂಬಾ ಸಲ ಅದನ್ನು ಹೋಗಿ ಗಾಯ ಹೆಂಗಾಗಿದೆ ಅಂತ ನೋಡ್ಕೊಂಡ್ ಬರ್ತಿದ್ರು. ಆಮೇಲೆ ವಿಕ್ರಮಣ್ಣ ಈ ಕಡೆ ಭಾಗಕ್ಕೆ ಬಂದ್ರೆ ಅಪ್ಪಾಜಿನ ಕರ್ಕೊಂಡೆ ಹೋಗ್ತಿದ್ರು. ಅವರು 2006 ಅಲ್ಲಿ ಒಂದ್ಸಲ ಪರಿಚಯ ಆಗಿದ್ದು. ಅಪ್ಪ ಬಂದಿದ್ದು ಈ ಕಡೆ ವಿಕ್ರಮ 1.25 ಆನೆ ಅಂತ ಹೊಡೆಯೋ ಟೈಮಲ್ಲಿ ಬಂದಿದ್ರು. ಅವ್ರು ಅವಾಗ ಅರ್ಜುನನ ಮೇಲೆ ಇದ್ರು, ಅಪ್ಪ ಗಜೇಂದ್ರನ ಮೇಲೆ ಹೋಗಿದ್ರು. ಈ ಆನೆ ನಿಲ್ತಿರ್ಲಿಲ್ಲ ಅಂತ ಹೇಳಿ ಅಪ್ಪ ಆನೆ ಕೆಳಗೆ ಇಳಿದ್ಬಿಟ್ಟು ಹೋಗಿ ಡಾಟ್ ಮಾಡಿದ್ರು. ಆ ಡಾಟ್ ಮಾಡಿದ ಟೈಮಲ್ಲಿ ಈ 1.25 ಆನೆ ವಿಷ್ಣು, ಅದು ಈಗ ಸತ್ತೋಗಿದೆ ಅನ್ಸುತ್ತೆ, ವಿಷ್ಣು ಅಂತ ಕಟ್ಟಿದ್ರು, ಅದಕ್ಕೆ ಮತ್ತಿಗೂಡಲ್ಲೇ ಇತ್ತು. ವಿಷ್ಣುನ ಡಾಟ್ ಮಾಡೋ ಟೈಮಲ್ಲಿ ನಡ್ಕೋಗಿ ಹೊಡಿಬೇಕಾದ್ರೆ ಇವರು ಅರ್ಜುನ ಮೇಲಿದ್ದ ವಿಕ್ರಮಣ ಮತ್ತೆ ಕೂಸಪ್ಪ ಮಾವತ, ಅರ್ಜುನ ಮಾವತ, ಇವರು
ಯಾರಿದ್ದಾರೆ ಮಾಸ್ತಿ ಅಂತ, ಹ್ಮ್ ಅವರು ಕಾವಡಿ. ಫೈಟಿಗೆ ಬಿದ್ಬಿಟ್ಟಿತ್ತು. ಇನ್ನೊಂದು ವಿಷ್ಣು ಜೊತೆ ಇದ್ದಿದ್ದ ಆನೆ ತುಂಬಾ ದೊಡ್ಡದು. ಅವಾಗ್ಲೇ ಒಂದು ಅಡ್ಡ ಹೆಸರು ಕಟ್ಟಿದ್ರು ಧರ್ಮರಾಯ ಅಂತ. ಯಾಕಂದ್ರೆ ಏನು ಮಾಡ್ತಿರ್ಲಿಲ್ಲ ಯಾರಿಗೂ. ಅದು ಓಡಾಡ್ತಿದ್ದೆ ರೋಡಲ್ಲಿ. ಒಂದೇ ಕೆಟ್ಟ ಅಭ್ಯಾಸ ಅಂದ್ರೆ ಅದಕ್ಕೆ ತೆಂಗಿನ ಮರ ಕೆಡಗ ಇದು ಹುಚ್ಚು. ನೋಡಿದ ತಕ್ಷಣ ತೆಂಗಿನ ಮರ ಎಳ್ನೀರ್ ಕುಡಿಬೇಕು. ತೆಂಗಿನ ಮರನ್ ಬೀಳ್ಸಿ ಎಳ್ನೀರ್ ಕುಡಿದು ಹೋಯ್ತಿತ್ತು. ಅದಕ್ಕೆ ಧರ್ಮರಾಯ ರೋಡಲ್ಲಿ ಓಡಾಡ್ತಿತ್ತು, ಯಾರಿಗೂ ತೊಂದರೆ ಕೊಡ್ತಾನೆ ಧರ್ಮರಾಯ ಅಂತ. ಈ ಅರ್ಜುನ ನೋಡಿದ ತಕ್ಷಣ ಹೆಚ್ಚು ಕಡಿಮೆ 30-35 ನಿಮಿಷ ಫೈಟ್ ಮಾಡಿದಾವೆ. ಅರ್ಜುನ್ ಅಂತ ಆನೆಗೆ ಬಗ್ಗಿಲ್ಲ. ಅರ್ಜುನ್ಕಿಂತ ದೊಡ್ಡದಿತ್ತು. ಅದೊಂದು 10-11, 11 ಅಡಿ ಅಪ್ಪಾಜಿ ಹೇಳೋ ಪ್ರಕಾರ 11 ಅಡಿ ಇತ್ತು ಅನ್ಸುತ್ತೆ. ಅದ್ರ ಜೊತೆನೂ ಫೈಟ್ ಮಾಡಿ ಕೂಸಪ್ಪ ಇದ್ನ. ಕೂಸಪ್ಪ ಸ್ವಲ್ಪ ಅವತ್ತು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅವರು. ಅದು ಅರ್ಜುನ ಟ್ರೀಟ್ ಮಾಡ್ತಿದ್ದೆ ಬೇರೆ. ಅರ್ಜುನ್ ಕಟ್ ಆಗ್ತಿದ್ ಪ್ಲೇಸು, ತಲೆಗೆ ಎಣ್ಣೆ ಹಚ್ತಿದ್ದು ತರ ಬೇರೆ ತರ ಲೆವೆಲ್ ಅದು ಅರ್ಜುನ್. ಅದೆಲ್ಲಿ ಇದು ಅದೇ ವೈಲ್ಡ್ ಭೀಮ್ ಅದು ಇನ್ಸಿಡೆಂಟ್ ಆಗಿದೆ ಎಲ್ಲದು? ಯಾವ್ದು? ಈಗ ವೆಂಕಟೇಶಣ್ಣ ವೈಲ್ಡ್ ಭೀಮ್ ಅದು ಅದಿಲ್ಲೇ ಹಳ್ಳಿಯೂರು ಅಂತ ಬರುತ್ತೆ, ಇಲ್ಲಿ ಹತ್ರನೇ. ಬೆಳಗ್ಗೆನೆ ಹೋಗಿದ್ರ ಅವಾಗ? ಬೆಳಗ್ಗೆನೆ ಹೋಗಿದ್ರು. ಮಧ್ಯಾಹ್ನ ಅಷ್ಟೇ ನ್ಯೂಸ್ ಗೊತ್ತಾಗಿದ್ದು. 12:30 ನಮಗೆ ಗೊತ್ತಾಗಿತ್ತು. ಆಮೇಲೆ ಸುಮ್ಮನೆ ಹೊರಟೋಯ್ತು ಅಂತ ಏನ್ ಮತ್ತೇನ್ ಇದ್ ಮಾಡ್ಲಿಲ್ವಾ ಸರ್? ನನಗೆ ಅಲ್ಲಿ ಇನ್ನೊಂದು ಡಾರ್ಟ್ ಆಗಿದೆ, ಡಾರ್ಟ್ ಟಾರ್ಗೆಟ್ ಪಕ್ಕ ಆಗಿದೆ. ಅದಾದ್ಮೇಲೆ ಅದೇನು ಆನೆ ಬಿದ್ದಿದ್ದೇನು ಅಂತ ETF ಏನ್ ಗೊತ್ತಿಲ್ಲ. ಅದು ಅಷ್ಟೊತ್ತಿಗೆ ಇನ್ಸಿಡೆಂಟ್ ಆಯ್ತಲ್ಲ, ಎಲ್ಲ ಈ ಕಡೆ ಗಮನ ಕೊಟ್ಟು. ಆಮೇಲೆ ಮರದ ಮೇಲೆ ಯಾರು ಕೂತಿದ್ರು ಅನ್ಸುತ್ತೆ, ಅವರೆಲ್ಲ ವಿಡಿಯೋ ETF ಅವರ ಇಲ್ಲ ಯಾರು? ETF ಅವರೇ, ETF RRT ಅವರೇ ಯಾರೋ ವೈರಲ್ ಮಾಡಿ. ಇವರನ್ನ ಖಂಡಿತವಾಗಿಯೂ ಕೂಡ ಯಾರು ರಿಪ್ಲೇಸ್ ಮಾಡಕ್ಕಂತೂ ಆಗಲ್ಲ. ಶಾರ್ಪ್ ಶೂಟರ್ ಯಾವತ್ತಿದ್ರು ಕೂಡ ವೆಂಕಟೇಶ್ ಅಣ್ಣನೇ. ಅವರ ಒಂದು ನೇಮ್ ಅಜರಾಮರ ಅಂತ ಹೇಳ್ಬೋದು. ಒಂದು ಮುಂದಿನ ಪೀಳಿಗೆಯಲ್ಲೂ ಕೂಡ ಇವರ ಒಂದು ಹೆಸರು ಕೇಳಿಸುತ್ತೆ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಒಂದು ಪರ್ಫೆಕ್ಟ್ ಕೆಲಸದಲ್ಲಿ. ಡಾರ್ಟ್ ಅಂತ ಬಂದ್ರೆ ಮೊದಲು ವೆಂಕಟೇಶ್ ಅಣ್ಣ ಅವರ ಒಂದು ಹೆಸರನ್ನೇ ಮೊದಲು ಸೂಚಿಸುತ್ತಿತ್ತು. ಅಷ್ಟರ ಮಟ್ಟಿಗೆ ಒಂದು ಎಲ್ಲರೂ ಕೂಡ ವೆಂಕಟೇಶ್ ಅಣ್ಣ ಅವರ ಮೇಲೆ ಡಿಪೆಂಡ್ ಆಗಿದ್ರು. ಜೊತೆಗೆ ತುಂಬಾ ವರ್ಷಗಳಿಂದ ಕೆಲಸವನ್ನ ಮಾಡ್ಕೊಂಡ್ ಬಂದಿದ್ದಂತ ಕಾರಣ ಸಾಕಷ್ಟು ಆನೆ ಹಿಡಿಯುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಒಂದು ಸಕ್ಸಸ್ ರೇಟ್ ಜಾಸ್ತಿ ವೆಂಕಟೇಶ್ ಅಣ್ಣ ಅವರು ಕೂಡ ಇದ್ರೆ ಬಹಳಷ್ಟು ರೀತಿಯಲ್ಲಿ ಇವತ್ತಿಗೂ ಕೂಡ ಜನರು ಮಿಸ್ ಮಾಡ್ಕೊಳ್ತಾರೆ. ಸಾಕಷ್ಟು ಅಪಾರ ಅಭಿಮಾನಿಗಳು ಕೂಡ ಇವರಿಗೆ ಇದ್ರು. ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ರು. ಜೊತೆಗೆ ಮತ್ತೆ ಸಾಕಷ್ಟು ಅವಾರ್ಡ್ಗಳು ಕೂಡ ಇವರಿಗೆ ಸಿಕ್ಕಿತ್ತು, ಸಾಕಷ್ಟು ಸನ್ಮಾನಗಳು. ಇವರು ಮಾಡಿರುವಂತಹ ಸೇವೆ ದೊಡ್ಡದು, ದೊಡ್ಡ ಸಾಧನೆಯ ಮಾಡಿದ್ದಾರೆ. ಹಲವಾರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಕಾಡಾನೆಗಳು ಪುಂಡಾಟಿಕೆ ಮೆರೆಯುತ್ತಾ ಇದ್ದಿದ್ದು. ಸೊ ಈ ರೀತಿಯೆಲ್ಲ ಮಾಡಿದಂತ ಟೈಮ್ ನಲ್ಲಿ ಇವರೇ ಸ್ವತಃ ಹೋಗಿ ಡಾರ್ಟ್ ಅನ್ನ ಮಾಡಿ ಒಂದು ಕಾರ್ಯಾಚರಣೆ ಮಾಡುವಲ್ಲಿ ಕಂಪ್ಲೀಟ್ ಒಂದು ಟೀಮ್ ಜೊತೆಗೇನೆ ಇರೋರು. ಸೊ ಕಂಪ್ಲೀಟ್ ಆಗಿ ಅವರ ಒಂದು ಲೈಫ್ ನಲ್ಲಿ ಬಹಳಷ್ಟು ರೀತಿಯಲ್ಲಿ ಒಂದು ದೊಡ್ಡ ಸಕ್ಸಸ್ ರೇಟ್ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಹೋಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ, ಕೆಲಸವನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಒಂದು ಟೀಮ್ ಅಭಿಮನ್ಯು ಆಗಿರ್ಬೋದು, ಅರ್ಜುನ, ಸೊ ಎಲ್ಲರ ಜೊತೆ ಕೂಡ ಒಂದು ವೆಂಕಟೇಶ್ ಅಣ್ಣ ಅವರ ಒಂದು ಕೆಲಸ ಕೂಡ ನಿಜಕ್ಕೂ ಒಂದು ಮೆಚ್ಚುಗೆಗೆ ಒಂದು ಪಾತ್ರವಾಗಿದೆ.